ವಿಡಿಯೋ ನಾವು ಬಾಟ್ಲ್ ಹತ್ರ ಇಟ್ಬಿಡು ಅದಾಗುತ್ತೆ. ಶ್ರೀರಥ ಅಲ್ಲಿ ಬಾಟ್ಲ್ ಇಟ್ಬಿಡು ಅನ್ನಾಗೈತೆ ಏನಮ್ಮ ಕ್ಯಾಮ್ರಾ ಇಲ್ಲೇ ಸೂರ್ಯ ಗೊತ್ತಾ ಮತ್ತೆ ಆ ಕಡೆಯಲ್ಲಿ ಬರ್ತದೆ ಅದೊಂದೇ ಕಾಣಿಸ್ತಾ ಇದೆ. ಅಡ್ಡಾಡಿದ್ರೆ ಏನಾಗುತ್ತೆ ಸ್ವಲ್ಪ ಸರಿ ಇಡು ಅಷ್ಟೇ. ಬರ್ತೀನಿ ನಾನೇ ಬರ್ತೀನಿ ಅದರಲ್ಲಿ ನೀನೇ ಬರ್ಬೇಕಂದ್ರೆ ಸ್ವಲ್ಪ ಹಿಂಗೆ ಸ್ಟಾರ್ಟ್ ಮಾಡಿಡು. ಎಲ್ಲೋದ್ರಮ್ಮ ಅವ್ರಿಗೆ ಕಳಿಸ್ಬಿಟ್ಟು ಇಲ್ಲಿ ಬಡ್ಡೋಡು ಇಲ್ಲ ಗಗನಿಲ್ಲ ನೀನು ಕರೆಕ್ಟ್ ಹಿಂದೆ ಕೂತಾರಲ್ಲ ಈಗ ಮುಂದಕ್ಕೆ ಹೋಗ ವಾಲ ಅಂತ ಅಂತಾನೆ ಮಕ್ಕಳಾಗಿಲ್ಲ ನೀವು ಆರಾಮ ಕೂತ್ಕೊಳ್ತೀನಿ ನಾವು ಇಲ್ಲಿ ನಾವು ಐದು ಡೋನ್ ಇದ್ದೀವಿ ಕೂತ್ಕೊಂಡು ನೋಡಮ್ಮ ತಗೋಮ್ಮ ಜಾಸ್ತಿ ಯಾರು ಅನ್ಕೋತಾರೋ ಸಾಲಡ್ ಅವ್ರು ಕೊಟ್ಟಿರೋದಲ್ಲ दाली पापा है ना तो लेके आओ बाद में क्लीन करो बेजार ಬಿಡಬೇಡಮ್ಮ ಹೇಳ್ರೆ ರೇ ಮಹಾ ಎಂಚ ಪೇರ ನಿನ್ನೆ ಅಡಿಗೆ ನಾನು ಅಡಿಗೆ ఏముంది తట్టలేదు ముందరాడా అడుగు చూడు పోర్క్ ఎత్తుకుని ఎక్కువ పడిపోయాలి దాన్ని ఏమైనా చెప్తారు మీరు అని పర్వాలేదు అట్లా ಫೋನ್ ಏನು చేస్తావు ರಮಣಮ್ಮ ಅಯ್ಯೋ ನಾನು ಅವ್ರಿಗೆಲ್ಲ ಸುಮ್ಮನೆ ಇರೋ ನೀನು ಯಾಕೆ ಹಂಗಾಡ್ತಾ ಇದ್ದೆ ಇವಾಗ ಮಾತಾಡ್ಕೊಂಡು ಸಂತೋಷ್ ಮಧ್ಯಾಹ್ನ ಬರ್ತಿದ್ದಾರೆ ಅಂತ ಬೇಡ ಇಲ್ಲೇ ಅಲ್ಲ ಹಳ್ಳಿಯಲ್ಲಿ ಯಾವುದಾದ್ರೂ ನೋಡ್ಬೇಕಾಗಿತ್ತು ಇಲ್ಲೇ ಬಂದು ನಿಂದೆ ಅದು ಎಲ್ಲಿ ನೋಡಿ ಸುಮ್ಮನೆ ಹಿಂದೆ ಫೋನ್ ತಗೊಂಬಂದು ಹೇಳ್ತೀನ ಮಾಡ್ತಾರೆ ಹಿಂಗಾಗ್ತದೆ ಈ ಪೋರ್ಕ್ ಕೈಯಲ್ಲಿ ಎತ್ಕೊಳ್ರಿ ಏ ಅದು ಪೋರ್ಕ್ ಇಟ್ಕೊಂಡ್ರೆ ಆಗಲ್ಲ ಕೈಯಲ್ಲಿ ಎತ್ಕೊಳ್ಳೋ ಏನಾಗಲ್ಲ ಬಿಸಾಡೋದು ಚೆನ್ನಾಗಿದೆ ಸಂತೋಷ ನೀನೇ ಕೂತಿದ್ದೆ ಪಾಪ ಸಂತೋಷ ಮೆಣಸಿನಕಾಯಿ ಬಗ್ಗೆ ಮಾಡ್ತಾರೆ
ನಾವೆಲ್ಲ ಇಲ್ಲೇ ಅಂತ ಬಿಟ್ಟು ಇಲ್ಲಿ ತಿಂದಿಲ್ಲ ಉಪವಾಸ ಸಿಗುತ್ತೋ ಸಿಗಲ್ಲ ಹೋಗ್ತಾ ಯಾಕೆ ಮಾಡ್ತೀವಿ ಕರೆಕ್ಟಾಗಿ. ಆ್ಯಕ್ಚುಲಿ ಫ್ರೆಂಡ್ಸ್ ಇದೆಲ್ಲನೂ ನಂದು 10th ಕ್ಲಾಸ್ ಫ್ರೆಂಡ್ಸ್ ಎಲ್ಲನೂ ನಾವು ಮೀಟ್ ಮಾಡಬೇಕು ಎಲ್ಲರೂ ಒಟ್ಟಿಗೆ ಅಂತ ಅಂದ್ಕೊಂಡ್ವಿ. ಏಕಂತಂದರೆ ನಾವು 10th ಮುಗಿಸಿ ಸುಮಾರು ವರ್ಷ ಆಗಿದೆ. ಇವಾಗ 2025 ಅಂದರೆ ನಮ್ಮದು ಬ್ಯಾಚ್ ಕಂಪ್ಲೀಟ್ ಆಗಿದ್ದು 2010 ಆ್ಯಂಡ್ 11 ಬ್ಯಾಚು. ಆಲ್ಮೋಸ್ಟ್ 15 ಇಯರ್ಸ್ ಆಗಿದೆ. ಸೊ ನಾವು ಫ್ರೆಂಡ್ಸು ಒಮ್ಮೆ ಕೂಡ ಮೀಟ್ ಆಗಿರಲಿಲ್ಲ. ಅಂದರೆ ಕಾಂಟ್ಯಾಕ್ಟ್ ಇರೋರು ಮಾತ್ರ ಮಾತಾಡ್ಕೊತಿದ್ವಿ ಅಷ್ಟೇ ಹೊರತು ಎಲ್ಲ ಫ್ರೆಂಡ್ಸೂ ಮೀಟ್ ಒಂದು ಸರಿನೂ ಆಗಿರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಮೀಟ್ ಮಾಡಬೇಕು ಅಂತ ಮಾತಾಡ್ಕೊಂಡ್ವಿ. ಆದ್ರೂ ನಮ್ಮ ಸ್ಟ್ರೆಂತ್ ಅವಾಗಿದ್ದಿದ್ದು 60 ಮೆಂಬರ್ಸು. 60 ಮೆಂಬರ್ಸಲ್ಲಿ ಕೆಲವ್ರಿಗೆ ಬರೋಕ್ಕೆ ಆಗಲಿಲ್ಲ. ಏಕಂತಂದರೆ ಅವ್ರದ್ದೇ ಆದ ಕೆಲಸಗಳಿರುತ್ತಲ್ವ. ಸೊ ಹಾಗಾಗಿ ಬರೋಕ್ಕಾಗಲಿಲ್ಲ. ನಾವೂ ಇಷ್ಟೇ ಜನ ಬೇಡ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಓಕೆ, ಎಷ್ಟು ಜನ ಬಂದರೆ ಅಷ್ಟು ಜನ ಸಾಕು ಅಂತ ಹೇಳಿಬಿಟ್ಟು ಎಲ್ಲರೂ ಒಂದು ಸರಿ ಮೀಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಮೀಟ್ ಮಾಡಿದ್ವಿ. ನಾವು ಬಂದು ಕೋಲಾರಲ್ಲಿರೋ ಹೈವೇಯಲ್ಲಿರೋ ರೆಸಾರ್ಟ್ಗೆ ಹೋಗಿದ್ವಿ. ಸೊ ಅಲ್ಲಿ ನಾವು ಹೋಗಿ ಕೇಕ್ ಕಟ್ ಮಾಡಿ, ಅಂದರೆ ಎಲ್ಲರೂ ಟುಗೆದರ್ ಮೀಟ್ ಆಗಿದ್ವಲ್ಲ. ಸೊ ಹಾಗಾಗಿ ಕೇಕ್ ಎಲ್ಲ ಕಟ್ ಮಾಡಿಸಿ ಆಮೇಲೆ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಹಾಗೆ ಕೋಲಾರ್ಗೆ ಹೋದ್ವಿ. ಕೋಲಾರಲ್ಲೂ ಸಹ ಹೋಗಿ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಅಲ್ಲಿ ಐಸ್ ಕ್ರೀಮ್ಸು ಮತ್ತು ಗೋಬಿ ಅದೆಲ್ಲ ತಿಂದ್ಕೊಂಡು ಆಮೇಲೆ ಅವರವರು ಊರಿಗೆ ಅವರು ರಿಟರ್ನ್ ಆದರು. ಸೊ ತುಂಬ ಫನ್ನಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಅದನ್ನೆಲ್ಲ ವಿಡಿಯೋ ಮಾಡೋಣ ಅಂತಂದರೆ ಆಗಲಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅದು ಲೈಕ್ ಮೆಮೊರೀಸ್ನ ಯಾವಾಗಲೂ ಮರೆಯೋಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಆ ಥರ ಇತ್ತು. ನನಗಂತೂ ಫುಲ್ ಖುಷಿ. ಅದರಲ್ಲೂ ಕೂಡ ಇನ್ನೂ 60 ಮೆಂಬರ್ಸೂ ಬಂದಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು. ಬಟ್ ಏನು ಮಾಡೋದು, ಅಷ್ಟು ಜನ ಬರಲಿಲ್ಲ. ಆ್ಯಂಡ್ ಗರ್ಲ್ಸ್ ಆಲ್ಮೋಸ್ಟ್ ಸ್ಟ್ರೆಂತ್ ಕಡಿಮೆನೇ ಇತ್ತು ನಮ್ಮ ಸ್ಕೂಲಲ್ಲಿ. ಅದರಲ್ಲೂ ಕೂಡ ಕೆಲವೊಂದು ಜನನೇ ಬಂದಿದ್ದರು. ಸೊ ಬಾಯ್ಸ್ ಸ್ಟ್ರೆಂತ್ ತುಂಬ ಇತ್ತು, ಆದರೂ ಅವ್ರಿಗೂ ಬರೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಎಷ್ಟು ಜನ ಇದೆಯೋ ಅಷ್ಟು ಜನನೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇವರೆಲ್ಲ ಕೂಡ ನಮ್ಮ 10th ಫ್ರೆಂಡ್ಸು. ಈಗ ಎಲ್ಲರೂ ಒಂದೊಂದು ಹತ್ರ ಅವ್ರ ಕೆಲಸಗಳೆಲ್ಲ ಅವರು ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಗರ್ಲ್ಸ್ಗೆ ಎಲ್ಲರಿಗೂ ಮ್ಯಾರೇಜ್ ಆಗೋಗಿದೆ. ಬಾಯ್ಸಲ್ಲೂ ಎಲ್ಲರಿಗೂ ಆಗಿದೆ, ಒಂದು 2-3 ಜನಕ್ಕೆ ಆಗಿಲ್ಲ ಅಷ್ಟೇ. ಇನ್ನು ಆಲ್ಮೋಸ್ಟ್ ಎಲ್ಲರದ್ದು ಮ್ಯಾರೇಜು ಕಂಪ್ಲೀಟ್ ಆಗಿ ಮಕ್ಕಳು ಸಹ ಇದ್ದಾರೆ. ಆ್ಯಂಡ್ ಇದೊಂಥರ ಮೆಮೊರಿ ಅಂತ ಹೇಳ್ಬೋದು. ಆ್ಯಂಡ್ ನನಗಂತೂ ಸಖತ್ ಖುಷಿ ಆಯಿತು ಎಲ್ಲರನ್ನೂ ಮೀಟ್ ಮಾಡಿದ್ದು. ಆ್ಯಂಡ್ ತುಂಬ ಫನ್ನಿಯಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಹೋಪ್ ಮತ್ತೆ ಯಾವಾಗಲಾದರೂ ಟ್ರಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡಬೇಕು, ಆವಾಗಲಾದರೂ ಎಲ್ಲ ಜನ ಬಂದರೆ ಚೆನ್ನಾಗಿರುತ್ತೆ ಅಂತ. ಈ ಥರ ಮೀಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಎಲ್ಲ ಫ್ರೆಂಡ್ಸು ಒಂದು ಹತ್ರ ಸೇರಿಬಿಟ್ಟು ಅದು ಮೆಮೊರೀಸ್ನೆಲ್ಲ ನೆನ್ಪು ಮಾಡಿಕೊಂಡು ನಾವು ಸ್ಕೂಲ್ ಡೇಸಲ್ಲಿ ಹೇಗಿದ್ವಿ ಅದನ್ನೆಲ್ಲ ತಿಳ್ಕೊಂಡು ಏನೋ ಒಂಥರ ಚೆನ್ನಾಗಿರುತ್ತೆ. ಸೊ ಹೋಪ್ ಮತ್ತೆ ನೆಕ್ಸ್ಟು ಮೀಟ್ ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.